ಸೈಯದ್ ರೋಷನ್ ಭಾಷಾ, ವಿದ್ಯುತ್ ಕಾಂಟ್ರಾಕ್ಟರ್. ನಿಮ್ಮ ಮನೆಗಳಿಗೆ ಹಾಗೂ ಜಮೀನುಗಳಿಗೆ ಅಳವಡಿಸಲು ಬೇಕಾದ ವಿದ್ಯುತ್ ಮೀಟರ್ಗಳು ಹಾಗೂ ವಿದ್ಯುತ್ ಕಂಬಗಳನ್ನು ಹಾಕಿಕೊಡುತ್ತಾರೆ. ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ. ಮಿಲಾದ್ ಮಹೋಲ್ಲಾ, ಚಿನ್ನಸಂದ್ರ ಗ್ರಾಮ, ಚಿಂತಾಮಣಿ ತಾಲ್ಲೂಕು. ಮೊಬೈಲ್ ನಂಬರ್ 8088010387. ನಾಮಫಲಕವನ್ನು ಕಿತ್ತು ಹಾಕಿರುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲು ದಲಿತ ಸಂಘಟನೆಗಳ ಒತ್ತಾಯ. ನಗರ ಪೊಲೀಸ್ ಠಾಣಾ ಮುಂಭಾಗ ಪ್ರತಿಭಟನೆ ನಡೆಸಿದ ದಲಿತ ಪರ ಸಂಘಟನೆಗಳು ನ್ಯಾಯಾಲಯದಲ್ಲಿ PTCL ಪ್ರಕರಣ ನಡೆಸುತ್ತಿರುವ ಬಗ್ಗೆ ನಾಮಫಲಕವನ್ನು ಅಳವಡಿಸಿದ್ದು, ನಾಮಫಲಕವನ್ನು ಕಿತ್ತು ಹಾಕಿರುವವರ ವಿರುದ್ಧ ಸೂಕ್ತ ಕ್ರಮ, ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕೆಂದು ದಲಿತ ಪರ ಸಂಘಟನೆಗಳ ಮುಖಂಡರುಗಳು ನಗರ ಪೊಲೀಸ್ ಠಾಣಾ ಎದುರುಗಡೆ ಪ್ರತಿಭಟನೆ ನಡೆಸಿ ಮನವಿ ಪತ್ರವನ್ನು ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ VG ಕುಮಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಸೆಂಟ್ರಲ್ ಕಮಿಷನಿಂದ ಲೆಟರ್ ಬಂದ ತಕ್ಷಣ ಇದಾಗುತ್ತೆ. ಅದಾಗೋದು 29 ಏಪ್ರಿಲ್ ಇದೇ ವರ್ಷ. ಇದಾದ್ಮೇಲೆ ಏನಾಗುತ್ತೆ ಅಂದರೆ DC ಅವ್ರಿಗೊಂದು ಪತ್ರ ಬರುತ್ತೆ. DC ಅವ್ರ ಪತ್ರ ಬಂದ ತಕ್ಷಣ ಅವರು ಇವ್ರಿಗೆಲ್ಲ ಬರೀತಾರೆ. ಬಂದ ತಕ್ಷಣ ಅವರೆಲ್ಲ ದಾಖಲೆಗಳನ್ನು ಮೂಲ ಕಡತ ನೋಡಿಕೆ ಇದರಲ್ಲೆಲ್ಲ ಡೀಟೇಲ್ ಕೊಟ್ಟಿದ್ದಾರೆ. ಅದರಂತೆ ಇಲ್ಲಿ ಪ್ರಕರಣ ದಾಖಲಾಗುತ್ತೆ. ಮತ್ತೆ ನಾವು PTCL ದಾಖಲಿಸಿದ್ವಿ. ಕೇಸ್ನ ಇದು 25 ನಂಬರ್ 64 ಅಂತ ಕೇಸ್ ದಾಖಲಾಗಿದೆ. ಅದು 19 ಏಪ್ರಿಲಲ್ಲಿ ಆಗಿರೋದು. ಹಾಗಾಗಿ ಇದು ಪ್ರಕರಣ ಅವ್ರ ಗಮನಕ್ಕಿಲ್ಲ ಅಂತ ಅನಿಸುತ್ತೆ. ಇದು AKDRL ಮಂಜೂರಾಗಿರೋದಕ್ಕೆ 51-57 ಮಂಜೂರಾಗಿರೋದು. AKDR ಅಂದರೆ ಎಂದೆಂದಿಗೂ ಹೊರಬಾಡೆ ಮಾಡಬಾರ್ದು ಅಂತ ಷರತ್ತು ಇರುತ್ತೆ ಸರ್. ಇದರಲ್ಲಿ ಇಲ್ಲಿ 3 ಜನಕ್ಕೆ ಮಂಜೂರಾಗಿದೆ. ಜಮೀನು ಯಾವುದು ಉಳಿಯಲ್ಲ. ಆದರೆ PTCL ತಮಗೂ ಗೊತ್ತಿದೆ. ಹಾಗಾಗಿ ಇದರಲ್ಲಿ ಆಗ್ತಕ್ಕಂಥದ್ದು ಅವರು ಏನಂದ್ರೆ ನಮ್ಮ ಪರವಾಗಿ ಆದೇಶ ಆಗಿಬಿಟ್ಟಿದೆ, ಅವ್ರ ಹತ್ರ ದಾಖಲೆ ಇಲ್ಲ ಅಂತ ಹೇಳ್ಬಿಟ್ಟು ತೋರಿಸಿ ಸುಳ್ಳು ಮಾಹಿತಿ ಕೊಟ್ಟು ನಿಮ್ಮನ್ನು ದಿಕ್ತಪ್ಪಿಸಿದ್ದಾರೆ. ಪ್ರತಿಭಟನಾ ವೇಳೆ ಮಾತನಾಡಿದ ದಲಿತ ಮುಖಂಡ ವಿಜಯ ನರಸಿಂಹ, ಚಿಂತಾಮಣಿ ತಾಲೂಕು ಕಸಬಾ ಹೋಬಳಿ ಚಿಂತಾಮಣಿ ಗ್ರಾಮದ ಹಳೆ ಸರ್ವೆ ನಂಬರ್ 31 ಆಗಿದ್ದು, ಹೊಸ ಸರ್ವೆ ನಂಬರ್ 146ರ 2 ಎಕರೆ ಜಮೀನು ಮುನಿ ಕದಿರಪ್ಪರವರಿಗೆ ಸರ್ಕಾರದಿಂದ ಮಂಜೂರಾಗಿದ್ದು, ಸದರಿ ಜಮೀನು ಈಗಾಗಲೇ ಪರಭಾರೆಯಾಗಿದ್ದು, ಜಮೀನು ಪರಭಾರೆಯಾಗಿರುವ ಬಗ್ಗೆ PTCL ಪ್ರಕರಣವು ಉಪವಿಭಾಗಾಧಿಕಾರಿ ನ್ಯಾಯಾಲಯ ಚಿಕ್ಕಬಳ್ಳಾಪುರದಲ್ಲಿ ಪ್ರಕರಣ ನಡೆಯುತ್ತಿದ್ದು, ಸದರಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸದರಿ ಜಮೀನಿನಲ್ಲಿ ನಾಮಫಲಕವನ್ನು ನಾಟಿ ಮಾಡಲಾಗಿದ್ದು, ನಾಮಫಲಕವನ್ನು ರಾತ್ರಿ ಸಮಯದಲ್ಲಿ ಕೆಲ ವ್ಯಕ್ತಿಗಳು ಕಿತ್ತು ಹಾಕಿದ್ದು, ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಹೇಳಿದರು. ಪ್ರತಿಭಟನೆಯಲ್ಲಿ ಕವಾಲಿ ವೆಂಕಟರಮಣಪ್ಪ, ಮೂರ್ತಿ, ವೆಂಕಟಪ್ಪ, ಆನಂದಪ್ಪ, ರವಿ, ಮಂಜು, PV, MV ರಾಮಪ್ಪ, ನರಸಿಂಹಪ್ಪ, ಸಂತೋಷ್, ಜನ, ಮುನಯ್ಯ, ಆಂಜಿ, ಹರೀಶ್, ಕೃಷ್ಣ, PV, ರವಿ, PV, ನಾಗ, ಬಾಲು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಏನು ನಿನ್ನೆ ಚಿಂತಾಮಣಿ ನಗರದಲ್ಲಿ ನಡೆದಂಥ ದಲಿತರ ಜಮೀನುಗಳು ಮತ್ತು ದಲಿತರ ಮೇಲೆ ನಡೆದಿರತಕ್ಕಂಥ ದೌರ್ಜನ್ಯಗಳ ಬಗ್ಗೆ ಈ ನಗರದ ಒಂದು ಸಮುದಾಯ ದಲಿತರ ಮೇಲೆ ಮಾತಾಡ್ತಕ್ಕ ವಿಚಾರಗಳಲ್ಲಿ ನಾವಿವತ್ತು ಅದನ್ನು ಖಂಡಿಸುವ ಮುಖಾಂತರ ಮಾನ್ಯ ನಿರೀಕ್ಷಕರ ಮುಖಾಂತರ ನಾವೊಂದು ಮನವಿ ಮಾಡಿದ್ದೀವಿ, ಇದಕ್ಕೆ ದೂರು ದಾಖಲಿಸಬೇಕಂತ. ಅದೇ ರೀತಿ ಉಪವಿಭಾಗಾಧಿಕಾರಿಗಳಾಗಿರ್ಬೋದು ಅಥವಾ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ಸಿವಿಲ್ ನ್ಯಾಯಾಲಯಗಳಾಗಿರ್ಬೋದು, ನಮ್ಮದೊಂದೇ ಮನವಿ, ಏನು ಸುಪ್ರೀಂ ಕೋರ್ಟಿನ ಒಂದು ತೀರ್ಪಿನ ಪ್ರಕಾರ ನಕ್ಕಂಟಿ ರಾಮಲಕ್ಷ್ಮಮ್ಮ ಅನ್ನೋರ ಒಂದು ಪ್ರಕರಣನ ಇವತ್ತು ಪರಿಗಣನೆಗೆ ತಗೊಂಡು ಆ ಆದೇಶನ ಮುಂದಿಟ್ಕೊಂಡು ಇವತ್ತು ದಲಿತರಿಗೆ ವಂಚನೆ ಮಾಡ್ತಕ್ಕಂಥ ಪ್ರಕ್ರಿಯೆ ತಮ್ಮ ಇಲಾಖೆಗಳಲ್ಲಿ ನಡೀತಾ ಇದೆ. ಆದರೆ 2023 ನವೆಂಬರ್ 26ರಂದು ಆಗಿರ್ತಕ್ಕಂಥ ಒಂದು ಅಮೈಂಡ್ಮೆಂಟು, PTCL ಅಮೈಂಡ್ಮೆಂಟು, ಆ PTCL ಅಮೈಂಡ್ಮೆಂಟ್ ಏನು ಮಾಡಿದೆ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಹೇಳಿರೋದು ಸರ್ಟೈನ್ ಲ್ಯಾಂಡ್ ಅಂತೇಳಿದೆ, ಅದು ಕೆಲವು ಜಮೀನುಗಳ ಪರಭಾರೆ ನಿಷೇಧ ಅಂತ ಅದರರ್ಥ. ಆದರೆ ಕೆಲವು ಅನ್ನೋದನ್ನು ಮತ್ತೆ ನಮ್ಮ ಹೋರಾಟಗಳ ಮುಖಾಂತರ 150 ದಿವಸ ಫ್ರೀಡಮ್ ಪಾರ್ಕಲ್ಲಿ
ನಾವು ಹೋರಾಟ ಮಾಡಿದ ಪ್ರತಿಫಲವಾಗಿ ಹೊಸ ಸರ್ಕಾರ ಬಂದ ಮೇಲೆ 2023 ನವೆಂಬರಲ್ಲಿ ಆ ಕಾಯ್ದೆ ತಿದ್ದುಪಡಿ ಆಗಿದೆ. ಆ ತಿದ್ದುಪಡಿಯಂತೆ ಇವತ್ತು ಏನು ಉಚ್ಚ ನ್ಯಾಯಾಲಯ ಆಗಿರ್ಬೋದು ಅಥವಾ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಇವರು ಆ ಸರ್ಟೈನ್ ಲ್ಯಾಂಡ್ಸು ಅಂತ ತಿದ್ದುಪಡಿ ಆಗಿದೆ. ಆ ತಿದ್ದುಪಡಿ ಆಗಿರೋ ಪ್ರಕಾರ ನೀವು ಆದೇಶಗಳನ್ನು ಕೊಡಬೇಕು. ಯಾಕೆಂದರೆ ಈ ಪರಿಶಿಷ್ಟರ ಜಮೀನುಗಳು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಎಲ್ಲ SC/DC ಗೊತ್ತಿದೆ. ಆದ್ದರಿಂದ ನೀವು ಮಾನವೀಯತೆ ದೃಷ್ಟಿನೂ ಇಟ್ಕೋಬೇಕು. ಜೊತೆಗೆ ತಿದ್ದುಪಡಿ ಕಾನೂನನ್ನು ಪಾಲನೆ ಮಾಡಿಕೊಂಡು ಆದೇಶಗಳನ್ನು ಮಾಡಬೇಕು. ಇಲ್ಲ ಅಂದರೆ ಈ ದೇಶದ ದಲಿತರು ಭೂವಂಚಿತರಾಗಿ ಮತ್ತೆ ಹಿಂದಿನ ಕಾಲಕ್ಕೆ ಹೋಗ್ತಾರೆ. ಇದಕ್ಕೆ ನೀವೇ ನೇರ ಹೊಣೆಗಾರರಾಗ್ತೀರಾ. ಹಾಗಾಗಿ ತಾವು ಅದನ್ನು ಅರ್ಥ ಮಾಡಿಕೊಂಡು ಏನು 23ರ ತಿದ್ದುಪಡಿ PTC ತಿದ್ದುಪಡಿ ಏನಿದೆ ಅದರಂತೆ ಆದೇಶಗಳನ್ನು ನೀಡಿ ನಮ್ಮ ದಲಿತರ ಜಮೀನುಗಳನ್ನು ರಕ್ಷಣೆ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀವಿ. ಪೊಲೀಸ್ ಬರಲಿ, ಕಾಕಿ ಬರಲಿ, ಲಾಠಿ ಬರಲಿ, ಬೇಕೇ